ಭಾರಿ ಜೋರಾಗಿ ಮಾಡ್ಸ್ಯಾರೆ ಬಿಡು ಗಾಗೋಡ್ರು. ಆದ್ರೆ ಪಾಯಸದಾಗ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಮ್ಮಿ ಬಿತ್ತು ಕಾಣ್ತದೆ. ಗೌಡ್ರು ದುಡ್ಡು ಉಳಿಸ್ಲಿಕ್ಕೆ ಹಿಂಗೆ ಪ್ಲಾನ್ ಮಾಡ್ಯಾರ ನೋಡು. ಅಯ್ಯ ನಿನ್ನ ಬಾಯಿಗೆ ಹಾಕ. ನಿನ್ನ ಬಾಳೆಲಿ ಅನ್ನಕ್ಕಿಂತ ಜಾಸ್ತಿ ಉಪ್ಪಿನಕಾಯಿನೇ ತುಂಬಿಕೊಂಡಿದೆ. ಉಂಡುಂಡು ನಿನ್ನ ಹೊಟ್ಟೆ ಟೊಳ್ಳಾಯ್ತು. ಆದರೂ ನಿನ್ನ ಜಾಡಿ ಬುದ್ಧಿ ಮಾತ್ರ ಬಿಡಲಿಲ್ಲ ನೋಡು ಮಾರೈತಿ ನೀನು. ಅಯ್ಯ ಗೌರಕ್ಕ, ನನ್ನ ಗಂಡ ಆ ಅಪ್ಪೆ ಮಿಡಿ ಉಪ್ಪಿನಕಾಯಿ ತಿಂದು ತಿಂದು ನೀರು ಕುಡಿತೈತಾರೆ. ಅವ್ರಿಗೆ ಖಾರ ಆಗಬಾರ್ದು ಅಂತ ನನ್ನ ಮನೆಯಿಂದ ತಂದೆ ಸ್ಪೆಷಲ್ ಉಪ್ಪಿಟ್ಟು ಬಡಿಸ್ಬಿಡ್ಲನ್ರಿ. ಎಲ್ಲ ಇನ್ನು ಉಪ್ಪಿಟ್ಟು ಕಾಟ ಮದುವೆ ಮನೆಯಲ್ಲೂ ಬಿಡ್ವೇನೆ. ಅವನ ಪಾಡಿಗೆ ಅವನು ಉಂಟೆ ಇದ್ದ, ಓಡಿಸ್ಬಿಟ್ಟಲ್ಲ ಹುಚ್ಚಿ. ಅವ್ನು ಬಿದ್ದ ಎದ್ನಂತ ಓಡಬಿಟ್ಟ. ನೀನು ಉಪ್ಪಿಟ್ಟು ಕತೆ ಕೇಳಿ ನೋಡಲ್ಲಿ. ಗದ್ಲೆ ಎಲ್ಲ ಹೋಯಿತು. ಬನ್ನಿರ್ಲೆ ಬೇಗ, ಆ ಮೂಲೆ ಕಳೆ ಜಾಸ್ತಿ ಬೆಳೆದಿದೆ. ಇವತ್ತು ಕೆಲಸ ಮುಗಿಸ್ಲೇಬೇಕು ನೋಡ್ರ ಹಿಂಗ್ಸ್ರ. ಹೌದು ಗೌರಕ್ಕ, ಪ್ರೇಮ ಮದುವೆ ಆಗಿ ಗಂಡನ ಮನೆಗೆ ಹೋದ್ರು. ಊರಾಗ ಒಂದು ಒಳ್ಳೆ ಕೆಲಸ ಆಯ್ತು ನೋಡು. ಅದು ಸರಿ, ನಿನ್ನೆ ಮದುವೆ ಮನೆಯಲ್ಲಿ ಆ ಪಕ್ಕದವ್ರ ನಾಗವೇಣಿ ಮಗಳು ಬಂದಿದ್ಲಲ್ಲ, ಅವಳು ಕತ್ ಮೇಲೆ ಒಂದು ದೊಡ್ಡ ಬಂಗಾರದ ಸರ ಇತ್ತು. ನಾನು ಸರಿಯಾಗಿ ನೋಡಿದೆ, ಅದು ಬಂಗಾರದಲ್ಲ ಕಣೆ, ಗ್ಯಾರಂಟಿ ರೋಡ್ ಗೋಲ್ಡ್. ನನ್ನ ಕಣ್ಣು ತಪ್ಪಿದ್ದಲ್ಲ ಬಿಡು ಮಾರೈತೆ ಅದ್ರ ಮೇಲೆ. ಯಪ್ಪ, ಇವಳು ಪುರಾಣ ಮತ್ತೆ ಶುರುವಾತಲ್ಲಪ್ಪ. ಇವಳಿಗೆ ಗದ್ದೆ ಕೆಸರಿಗಿಂತ ಊರವರು ಕೆಸರು ಹೆಚ್ಚೋದೇ ದೊಡ್ಡ ಕೆಲಸ ಆತ್ ಮಾರೈತಿ ಇವಳಿಗೆ. ಅಯ್ಯ ಗೌರಕ್ಕ, ಇಲ್ಲಿ ನೋಡಿ ಕಪ್ಪೆ, ನನ್ನ ಗಂಡ ನಿನ್ನೆ ಉಪ್ಪಿಟ್ಟು ತಿಂದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಮಲಗ್ದಾರೋ. ಈ ಕಪ್ಪೆನಾದ್ರೂ ತಗೊಂಡು ಹೋಗಿ ಅವ್ರ ಮೇಲೆ ಬಿಡ್ಲೇನು? ಸಿಟ್ಟು ಕಮ್ಮಿ ಆಗ್ತಿದ್ದೇನೋ ನೋಡಕ್ಕಾಗ್ತೈತೆ ಮಾರೈತಿ. ಏನ ಹುಡುಗಿರ, ಕೈ ಸ್ವಲ್ಪ ಚುರುಕಾಗಿ ಆಡಿಸ್ರೆ ಮಾರೈತಿ. ಬರ್ತಾ ಇರೋ ಮಂಗಳವಾರ ಊರ ಮಾರಿ ಹಬ್ಬ ಇದ್ದು. ಇವತ್ತೇ ಈ ಗದ್ದೆ ಕಳೆ ಕೀಳೋದು ಮುಗಿಸಿದ್ರೆ ಮನೆಗೆ ಹೋಗಿ ಹಬ್ಬದ ತಯಾರಿ ಮಾಡ್ಲಿಕ್ಕೆ ಆಗ್ತದೆ. ಮನೆ ಸಾರಿಸ್ಬೇಕು, ಹಪ್ಪಳ ಸಣ್ಣಿಗೆ ಎಣ್ಣೆಲಿ ಕರಿಬೇಕು, ಕೆಲಸ ಬಹಳ ಐತೆ ಮರ್ರೆ. ಹೌದೌದು ಗೌರಕ್ಕ, ಮಾರಿ ಹಬ್ಬಕ್ಕ ದೇವ್ರಿಗೆ ನೈವೇದ್ಯ ಮಾಡ್ಕಲ್ಲ. ನನ್ನ ಗಂಡನಿಗೆ ನಾನು ಮಾಡೋ ಉಪ್ಪಿಟ್ಟು ಸೇರೋದಿಲ್ಲ. ದೇವ್ರಿಗಾದ್ರೂ ನಾನು ಮಾಡಿರೋ ಉಪ್ಪಿಟ್ಟು ನೈವೇದ್ಯ ಮಾಡ್ಲೇನು? ಮಾರಿ ದೇವರಿಗೆ ಉಪ್ಪಿಟ್ಟು ಇಷ್ಟ ಆಗ್ತದನು? ಅಯ್ಯೋ ಶಿವನೇ, ಎಲ್ಲ ಕಂಬ್ಲಿ, ನಿನ್ನ ಉಪ್ಪಿಟ್ಟು ತಿಂದ್ರೆ ಆ ಮಾರಿ ದೇವರೇ ಬೆಚ್ಚಿ ಬಿದ್ದು ಊರು ಬಿಟ್ಟು ಹೋಗ್ತಾಳೆ ನೋಡು. ಹಬ್ಬದ ದಿನನಾದ್ರೂ ಆ ಉಪ್ಪಿಟ್ಟು ಪುರಾಣ ಬಿಟ್ಟು ಒಳ್ಳೆ ಕಡುಬು ಪಾಯಸ ಮಾಡಲಿ ಮುದ್ದೆ. ಎಂತ ಚಿತ್ತಕ್ಕ, ಯಾವಾಗಲೂ ಬಾಯಿ ಪಡ್ಕೊಳ್ಳೋ ನೀನು ಇವತ್ತು ಮಾರಿ ಹಬ್ಬದ ಹೆಸರು ಕೇಳಿದ್ರು ಗಪ್ಚುಪ್ಪಿದೆಯಲ್ಲ. ಯಾರ ಮೇಲಾದ್ರೂ ಸಿಟ್ಟೇನೆ? ಸಿಟ್ಟು ಮತ್ತೆ ಯಾರ ಮೇಲೂ ಬರ್ತದಲ್ಲ ರತ್ನ, ನನ್ನ ಗಂಡನ ಮೇಲೆ. ಹಬ್ಬಕ್ಕೆ ಒಂದು ಹೊಸ ರೇಷ್ಮೆ ಸೀರೆ ಕೊಡಿಸು ಅಂದರೆ ಪೆಟ್ಟಿಗೆ ಕ್ಯಾಕ್ಲೆ 50 ಸೀರೆ ಇದ್ದು ಅದನ್ನೇ ಉಡ್ಕೊ ಅಂತಾನೆ ಮಾಡ್ತಿ. ನಂಗೆ ಎಲ್ಲೆಲ್ಲಿ ಸಿಟ್ಟು ಬರ್ತೈತೆ ಮಾರೈತಿ. ಮತ್ತು ನೀನೆಂತ ಮಾಡ್ತೈತೆ? ಸುಮ್ಮನೆ ಅಂತೂ ಬಿಡೋಳಲ್ಲ ನೀನು, ಬಿಡು ಮಾರೈತಿ. ನಾನೇನು ಸುಮ್ಮನೆ ಇರೋಕ್ಕಾಗ್ತಿದ್ದನ್ನ ಗೌರಕ್ಕ. ನಿನ್ನೆ ರಾತ್ರಿ ಊಟದ ಗಂಜಿಗೆ ಉಪ್ಪೆ ಹಾಕಲಿಲ್ಲ. ಅವರು ಸಿಟ್ಟಿನಿಂದ ಯಾಕೆ ಉಪ್ಪಿಲ್ಲ ಅಂದರು. ನಾ ತಕ್ಷಣ ನನ್ನ ಬದುಕಾಗಲೇ ಉಪ್ಪಿಲ್ಲದ ಗಂಜಿ ಆತಲ್ಲ, ನಿಮ್ಯಾಕೆ ಉಪ್ಪಬೇಕು ಅಂತ ಒಂದು ಡೈಲಾಗ್ ಹೊಡೆದೇ ನೋಡು. ಅಷ್ಟೇ, ಇವತ್ತು ಬೆಳಿಗ್ಗೆನೆ ಹೊಸ ಬಸ್ ಐತಿ, ಪ್ಯಾಟಿಗೆ ಹೋಗಿದ್ದಾನೆ. ಹೊಸ ಸೀರೆ ತಗೋಬತ್ನಿ ಅಂತ ಹೇಳ್ಬಿಟ್ಟು. ಯಪ್ಪ, ನಿನ್ನ ಗಂಡನಿಗೂ ನಿನಗೂ ಜನ್ಮದ ನಂಟು ಬಿಡಿಸೀತೆ. ಆ ಪಾಪದ್ದು ಮನುಷ್ಯನಿಗೆ ಈಗಲೇ ತಲೆ ಕೂದಲು ಉದುರು ಹೋಗಿದೆ. ನಿನ್ನ ಕಾಟಕ್ಕಿರೋ 4 ಕೂದಲು ಉದುರು ಹೋಗೋದು ಗ್ಯಾರಂಟಿ ನೋಡು. ಹಾಂ ಸೀತಕ್ಕ, ಇದು ಭಾರಿ ಐಡಿಯಾ ಐತಿ ಕಣೆ. ಮುಂದಿನ ಸರ್ತಿ ನನ್ನ ಗಂಡ ಪೇಟೆಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನೇ ಉಪ್ಪಿಟ್ಟು ಮಾಡಿ ಅದಕ್ಕೆ ಉಪ್ಪು ಹಾಕ್ತೆ ಕೊಡ್ತೀನಿ. ಆಗ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ ನೋಡು. ಎಲ್ಲ ಸೀತೆ, ಹಬ್ಬದ ದಿನನೂ ನಿನ್ನ ಮುಖ ಯಾಕೆ ಹುಣಸೆ ಹಣ್ಣು ತಿಂದು ಹಂಗೆ ಮಾಡ್ಕೊಂಡಿದ್ದಿ? ನಿನ್ನ ಗಂಡ ಹೊಸ ಸೀರೆ ತರ್ತಾನಲ್ಲೇನು? ಸೀರೆ ತಂದು ಗೌರಕ್ಕ, ಆದರೆ ಆ ಮನುಷ್ಯನಿಗೆ ಕಣ್ಣು ಕಾಣೋದಿಲ್ಲ ಅನ್ಸುತ್ತೆ. ನಾನು ಹೇಳಿದ್ದೇನು ಅವನು ತಂದಿದ್ದೇನು ಅಂತಾನೆ ಗೊತ್ತಾಗವಲ್ದು ಕಣೆ. ಎಂತ ಸೀರೆ ತಂದನ್ ಮರ್ತಿ? ಹೊರದೋಗಿರೋದೇನಾದ್ರು ತಂದಿದ್ದಾನೆ ಅಂತದ್ದು? ಅಯ್ಯ ಗಿರ್ಜೆ, ನಾನು ಮಾರಿ ಹಬ್ಬಕ್ಕೆ ದೇವಿಂಗೆ ಕೆಂಪು ರೇಷ್ಮೆ ಸೀರೆ ತಕ್ಕಬಾ ಅಂತ ಹೇಳಿದ್ದೆ. ಇವನು ಹೋಗಿ ಕತ್ಲಲ್ಲಿ ಗಿಡ ಕಾಣ್ಬಾರ್ದು ಬಂದು ಹಾಗೆ ಅದಂತ ಗಿಳಿ ಹಸಿರು ಬಣ್ಣ ಸೀರೆ ತಂದನ್ ಕಣೆ. ನಾನು ಆ ಹಸಿರು ಸೀರೆ ಉಡ್ಕೊಂಡು ಗದ್ದೆಯಲ್ಲಿ ಕಳೆ ಕೀಳಕ್ಕೆ ಹೋದ್ರೆ ಈ ಊರು ದನಗಳೆಲ್ಲ ನನ್ನನ್ನು ಹಸಿರು ಹುಲ್ಲು ಅಂದ್ಕೊಂಡು ಕೊಚ್ಚಿನ್ ಬಿಡ್ತಾಳೆ. ಅದಕ್ಕೆ ನಾನು ಹಳೆ ಸೀರೆನೇ ಉಡ್ಕೊಂಡು ಬಂದೆ ಮಾರೈತಿ. ನಮ್ಮ ಕಂಬ್ಲಿ ಅವರೇ, ಎಲ್ಲ ಕಂಬ್ಲಿ, ನಿನ್ನ ಗಂಟೆಯಲ್ಲಿ ಇಬ್ಬರು ಜೊತೆಗೆ ಜಾತಿಗೆ ಬಂದಿದ್ರಲ್ಲ?
ಅಯ್ಯ ಗೌರಕ್ಕ, ನನ್ನ ಗಂಡ ಆ ದೊಡ್ಡ ಚರಕ ತೊಟ್ಲಿಲಿ ಕೂತಿದ್ದಾರೆ. ನನಗೂ ಬಾ ಅಂದ್ರು. ನಾನು ನನ್ನ ಜೀವ ಬಾಯಿಗೆ ಬರ್ತದೆ, ನೀವೇ ಹೋಗಿ ಅಂತ ಕಳಿಸ್ದೆ ಮಾರೇರಿ. ಅಯ್ಯ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಿದ್ದಿ ಕಮ್ಲಿ? ಅವ್ರು ಆಡ್ಕೊಂಡು ಬರ್ತಾರ ಬಿಡು. ಅಲ್ಲ ರತ್ನಕ್ಕ, ಆ ತೊಟ್ಲು ಆಡ್ಸೋನಿಗೆ ಬುದ್ಧಿ ಇಲ್ಲ ಕಣೆ. ಎಷ್ಟು ಜೋರಾಗಿ ತಿರುಗಿಸ್ತಾ ಇದ್ದಾನೆ ಅಂದರೆ, ನನ್ನ ಗಂಡ ಬೆಳಗ್ಗೆ ಎಂಥದ್ದು ತಿಂದಿಲ್ಲ. ನಾನು ಮಾಡಿದ ಉಪ್ಪಿಟ್ಟನೂ ಬೇಡ ಅಂತ ಬಂದರು. ಈಗ ಆ ತೊಟ್ಲಲ್ಲಿ ಖಾಲಿ ಹೊಟ್ಟೆಲಿ ತಿರುಗ್ತಾ ಇದ್ರೆ ಅವ್ರಿಗೆ ತಲೆ ತಿರುಗಿ ಜಾಸ್ತಿಕಾಗಿ ಕೆಳಗೆ ಬಿದ್ದರೆ ಹೆಂಗೆ? ನಾನು ಆ ತೊಟ್ಲು ಆಡ್ಸೋನಿಗೆ ನಿಲ್ಸಪ್ಪ, ನನ್ನ ಗಂಡ ಉಪ್ಪಿಟ್ಟು ತಿಂದಿಲ್ಲ ಅಂತ ಎಷ್ಟು ಹೋಗಿದ್ರು ಅವ್ನು ಕೇಳ್ತಾನೆ ಇಲ್ಲ ಗೌರಕ್ಕ. ನೀವಾದರೂ ಒಂದ್ಸರಿ ಬಂದು ಹೇಳ್ರಿ. ನಿನ್ನ ಉಪ್ಪಿಟ್ಟು ಕಾಟ ಈ ಜಾತ್ರೆ ತೊಟ್ಟಿಲು ಆಡ್ಸೋನಿಗೂ ಶುರುವಾತೇನೆ. ಸುಮ್ಮನೆ ಹುಚ್ಚಿ, ನಿನ್ನ ಗಂಡನಿಗೆ ಎಂಥದ್ದು ಆಗೋದಿಲ್ಲ. ಬಾಯಿಲಿ ಕಡಲೆಪುರಿ ತಿನ್ಬಾ. ಗೌರಕ್ಕ, ಆ ತೊಟ್ಲಲ್ಲಿ ಕಮಲಿ ಗಂಡನ ಹಿಂದೆ ಸೀಟಲ್ಲಿ ಕೂತಿರೋದು ಯಾರು ಅಂತ ಸರಿಯಾಗಿ ನೋಡು. ಆ ದಿನೇಶನ್ ಜೊತೆಗೆ ಓಡ್ ಹೋಗಿದ್ಲಲ್ಲ, ಆ ಪಕ್ಕದೂರು ಸುಮಿತ್ರ, ಅವಳಲ್ವೇನೆ ಅದು? ಎಲ್ಲ ಸುಮಾ, ಮರ್ಯಾದೆ ತೆಗಿಯೋಕೆ ಅಂತಾನೆ ಹುಟ್ಟಿದ್ದೀಯೇನೆ. ಊರವ್ರ ಮುಂದೆ ತಲೆ ಎತ್ತಿರ್ಕಾಗ್ತಿಲ್ಲ ನನಗೆ. ನಿನ್ನ ಜಾತ್ರೆಯಲ್ಲಿ ಆ ಬಳೆ ಅಂಗಡಿ ಹತ್ರ ಆ ಪಕ್ಕದೂರು ಕಾಳಪ್ಪನ ಮಗನ ಜೊತೆ ಎಂತ ಮಾಡ್ತಿದ್ದೆ? ಸೀತೆ ಬಂದು ಹೇಳ್ತಾಳೆ ಅಂದರೆ ನನ್ನ ಮಾನ ಹರಾಜದಂಗೆ ಆಗಲ್ವೇನೆ? ಅದೇನಿಲ್ಲಣ್ಣ, ನಾನು ಬಳೆ ತಗೊಳ್ತಾ ಇದ್ದೆ, ಅವನು ಸುಮ್ಮನೆ ಬಂದು ಮಾತಾಡಿಸ್ತಾ ಇದ್ದ ಅಷ್ಟೇ. ನಾನೇನು ಅವನ ಜೊತೆ ಸುತ್ತಾಡಿಲ್ಲ. ಸುಳ್ಳು ಹೇಳ್ತೀಯೇನೆ ಬಡ್ಡಿ ಹೈದೆ. ಬಳೆ ಅಂಗಡಿ ಹತ್ರ ಮಾತಾಡ್ತಿದ್ದವನು ಆ ಕಮಾನ್ ಹತ್ರ ನಿನ್ನ ಜೊತೆ ಐಸ್ ಕ್ರೀಮ್ ಯಾಕೆ ತಿಂತಿದ್ದ? ನನ್ನ ಕಣ್ಣಿಗೆ ಮಣ್ಣು ಎಚ್ಚಕ್ಕೆ ನೋಡ್ತೀಯಾ? ಹೌದು ಸುಮಾ, ನಿಂಗೇನು ಬುದ್ಧಿ ಇಲ್ವಾ? ನೀನು ನನ್ನ ಮಗಳ ಸಮಾನ ಕಣೆ. ನನ್ನ ಗಂಡನ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದಂಗಲ್ವಾ? ನಿನ್ಗೇನಾದ್ರೂ ಆ ಹುಡುಗನ ಕಂಡ್ರೆ ಇಷ್ಟ ಆದರೆ ಅವ್ನ ಮನೆ ಕರ್ಕೊಂಡು ಬಂದು ನಾನು ಮಾಡಿರೋ ಉಪ್ಪಿಟ್ಟು ತಿನ್ಸ್ಬೇಕಿತ್ತಲ್ವಾ? ಅದು ಬಿಟ್ಟು ಜಾತ್ರೆಲಿ ತಿರ್ಗಾಡ್ತೀಯಾ? ಕಮಲಿ, ನಿನ್ನ ಅವಳಿಗೆ ಬೈತಿದೀಯೋ ಇಲ್ಲ ಉಪ್ಪಿಟ್ಟು ತಿನ್ನಿಸಿ ಆ ಹುಡುಗನ್ನ ಕೊಲೆ ಮಾಡೋ ಸ್ಕೆಚ್ ಹಾಕ್ತಿದೀಯೋ? ನಾನಿಲ್ಲಿ ಮರ್ಯಾದೆ ಹೋಯ್ತು ಅಂತ ಸಿಟ್ಟಲ್ಲಿ ಕುದಿತಾ ಇದ್ದೀನಿ. ನೀನು ಉಪ್ಪಿಟ್ಟು ಪುರಾಣ ಬಿಡೋಲ್ಲಲ್ಲೇ ಎಂತಕ್ಕೆ ಹಿಂಗೆ ಸಾಯ್ತೀಯೇ ಮಾರೈತಿ? ಅಲ್ಲ ರೀ, ಅವಳು ಅಲ್ಲ ಅವನು ಕೆಟ್ಟವನಾಗಿದ್ದರೆ ನಾವು ಮಾಡಿರೋ ಉಪ್ಪಿಟ್ಟು ತಿಂದು ಕೂಡಲೇ ಜೀವಕ್ಕೆ ಹೆದರಿ ಊರು ಬಿಟ್ಟು ಹೋಗ್ತಿದ್ದ. ಆದರೆ ಒಳ್ಳೆಯವನಾಗಿದ್ದರೆ ಅದಕ್ಕೆ ಒಂದು ಲೋಟ ಕಷಾಯ ಕುಡಿ ಅಂತ ಕೇಳ್ತಿದ್ದ. ಅವನ ಬುದ್ಧಿ ಟೆಸ್ಟ್ ಮಾಡಕ್ಕೆ ನಾನು ಒಂದು ಐಡಿಯಾ ಮಾಡಿದೆ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಳ್ತೀರಿ? ದೇವ್ರಿ, ನಿನ್ನ ಐಡಿಯಾಕ್ಕೆ ಒಂದು ನಮಸ್ಕಾರ ಸುಮಾ. ಇನ್ನು ಮುಂದೆ ನೀನು ಆ ಕಾಳಪ್ಪನ ಮಗನ ಜೊತೆ ಮಾತಾಡೋದು ಕಂಡ್ರೆ ನಿನ್ನ ಕಾಲು ಮುರಿತೀನಿ. ಒಳಗೆ ಹೋಗಿ ಓದ್ಕೊಳ್ಳೋ ಕೆಲಸ ನೋಡು ಫಸ್ಟು. ಬಿಡ್ರಿ, ಚಿಂತೆ ಮಾಡಬೇಡ್ರಿ. ಅವಳು ಚಿಕ್ಕ ಹುಡುಗಿ, ಅವಳು ಮದುವೆ ವಯಸ್ಸಿಗೆ ಬಂದಾಗ ನಾವೇ ಒಳ್ಳೆ ಹುಡುಗನ ಹುಡ್ಕೋಣ. ನಿಮಗೆ ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಬನ್ನಿ, ನಾನು ನಿಮಗೆ ಬಿಸಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಡ್ತೀನಿ. ಉಪ್ಪಿಟ್ಟು ಮಾಡೋದಿಲ್ಲ ಬಿಡ್ರಿ ಮರ ಇನ್ನು.